ಮಿತ್ರರೇ ನಮಸ್ಕಾರ. ಹಿಂದೂಗಳಲ್ಲಿ ಸಾಕಷ್ಟು ಶ್ರೇಷ್ಠ ಮಠಗಳಿದಾವೆ, ಶ್ರೇಷ್ಠ ಗುರುಗಳಿದ್ದಾರೆ. ಆದ್ರೆ ಇತ್ತೀಚೆಗೆ ಕೆಲವು ಎಂತ ಅಟೆಂಪ್ಟ್ ಗಳು ನಡೀತಾ ಇದಾವೆ ಅಂತ ಹೇಳಿದ್ರೆ ಈ ಮಠಗಳ ಗೌರವವನ್ನ ಮತ್ತು ಈ ಮಠಗಳ ಗುರುಗಳ ಮೇಲೆ ಒಂದಿಷ್ಟು ಕಪ್ಪು ಮಸಿ ಬಳಿಯುವಂತಹ ಪ್ರಯತ್ನಗಳು ನಡೀತಾ ಇದಾವೆ. ಅಂತಹದೇ ಒಂದು ಪ್ರಯತ್ನ ರಾಘವೇಂದ್ರ ಸ್ವಾಮಿ ಅವರ ಮಂತ್ರಾಲಯದ ಮಠದ ಮೇಲೂ ಕೂಡ ನಡೀತು. ಅದೇನಂತ ಹೇಳಿದ್ರೆ ಈ ಮಠದಲ್ಲಿ ಜಾತಿ ಆಧಾರಿತ ತಾರತಮ್ಯಗಳು ಈಗಲೂ ನಡೀತಾ ಇದಾವೆ ಅನ್ನುವಂತಹ ಕೆಲವೊಂದಿಷ್ಟು ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋಗಳನ್ನ ನೋಡಿದೆ. ಮಿತ್ರರೇ, ಈ ವಿಡಿಯೋ ನನ್ನ ಕನ್ಸರ್ನ್ ಆಗಿರಲಿಲ್ಲ, ಆದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನನ್ನ ಕನ್ಸರ್ನ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೌದು ನೀವು ಹೇಳ್ತಾ ಇರೋದು ಸರಿ, ಈ ಒಂದು ಮಠದಲ್ಲಿ ಬಹಳ ತಾರತಮ್ಯ ನಡೆಯುತ್ತೆ ಮತ್ತು ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಕೂಡ ಮಾಡಿದ್ರು. ಮಿತ್ರರೇ, 1970 ಸಮಯ, ಆ ಸಮಯದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳು ಅಥವಾ ಕಮ್ಯುನಿಸ್ಟ್ ಒಂದು ಪ್ರಭಾವ ಇದ್ದಂತಹ ಜಾಗ ಆಗಿತ್ತು. ಈ ಪಶ್ಚಿಮ ಬಂಗಾಳದಲ್ಲಿ ಏನ್ ಮಾಡೋರು ಅಂತ ಹೇಳಿದ್ರೆ ರಾಜಕೀಯ ನಾಯಕರುಗಳು ಮತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಬೆಳಗ್ಗೆ ಎಲ್ಲಾನು ದೇವರು ಧರ್ಮ ಗುರುಗಳಿಗೆ ಬಾಯಿಗೆ ಬಂದಂಗೆ ಬೈದು ಸಾಯಂಕಾಲ ಆದ ತಕ್ಷಣ ಮನೆಗೆ ಬಂದ್ಬಿಟ್ಟು ದುರ್ಗಾ ಪೂಜೆಯನ್ನ ಮಾಡಿದ ತಪ್ಪಿಗೆಲ್ಲ ಕ್ಷಮೆ ಕೇಳೋರು ಅಥವಾ ಅವ್ರದ್ದು ಏನು ರಿಲಿಜಿಯಸ್ ಪ್ರಾಕ್ಟೀಸ್ ಇತ್ತೋ ಅದನ್ನು ಮಾಡೋರು. ಇನ್ನ ಕೇರಳದ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಬೆಳಗ್ಗೆ ಎಲ್ಲ ದೇವ್ರ ಫೋಟೋಗಳನ್ನ ಪೂಜೆ ಮಾಡ್ಬಿಟ್ಟು ಅನಂತರ ಅದನ್ನ ಮುಚ್ಚಿ ಎತ್ತಿಟ್ಬಿಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಾಸ್ತಿಕರು ಅಂತ ಬಿಂಬಿಸ್ಕೊತಾ ಇದ್ರು. ಮಿತ್ರರೇ, ನನ್ ಕನ್ಸರ್ನ್ ಇದೆಲ್ಲ. ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಹಿಂದೇನು ಇಂಥವ್ರಿದ್ರು, ಇವತ್ತು ಇಂಥವ್ರು ಇದಾರೆ, ಮುಂದೇನು ಇಂಥವ್ರು ಇರ್ತಾರೆ. ಆದ್ರೆ ನನ್ನ ಕನ್ಸರ್ನ್ ಯಾರು ಅಂತ ಹೇಳಿದ್ರೆ ಸಾಮಾನ್ಯ ಜನರು, ಇಂಥ ಸೋಕಾಲ್ಡ್ ರಾಜಕಾರಣಿಗಳು ಅಥವಾ ಬುದ್ಧಿಜೀವಿಗಳು ಇವರ ಮಾತನ್ನ ಕೇಳ್ಕೊಂತ ಈ ಗುರು ಅಥವಾ ಧರ್ಮಕ್ಕೆ ಕೆಟ್ಟದಾಗಿ ಬೈಯೋದು ಅಥವಾ ರಾಜಕಾರಣಿಗಳು ಬೈದ್ರೂ ಕೂಡ ಅದಕ್ಕೆ ಸಮ್ಮತಿ ಕೊಡ್ತು ಅಂತ ಹೇಳಿದ್ರೆ ಅದು ವಾಚಕ ಕರ್ಮವಾಗಿ ಬದಲಾಗುತ್ತೆ. ಇಂತಹ ಸಮಯದಲ್ಲಿ ಇಂತಹ ಸಾಮಾನ್ಯ ಜನರನ್ನ ರಕ್ಷಿಸೋದಕ್ಕೆ ಯಾರು ಇರೋದಿಲ್ಲ. ನನ್ನ ಲೈಫಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಇಲ್ಲಿಂದ 15 ವರ್ಷಗಳ ಹಿಂದೆ ನನ್ನ ಬಾಯಿಂದ ಒಬ್ಬ ಗುರುಗಳ ಕುರಿತಾದಂತೆ ಒಂದು ವಾಕ್ಯ ಹೊರಡುತ್ತೆ. ಅದು ಹೊರಡಬಾರ್ದಾಗಿತ್ತು. ಅದರ ಪರಿಣಾಮವನ್ನ ಎಷ್ಟೇ ಅನುಷ್ಠಾನ ಮಾಡಿದ್ರು ಅಥವಾ ಎಷ್ಟೇ ದಾನ ಪುಣ್ಯ ಕಾರ್ಯಗಳನ್ನ ಮಾಡಿದ್ರು ಕೂಡ ಇವತ್ತಿನವರೆಗೂ ಕೂಡ 15 ವರ್ಷ ಆದ್ರೂ ಅದರಿಂದ ಪೂರ್ತಿಯಾಗಿ ಹೊರಗೆ ಬರಕ್ಕಾಗ್ತಿಲ್ಲ. ಆ ಒಂದು ಗುರು ನಿಂದನೆಯ ವಾಚಕ ಕರ್ಮದ ಒಂದು ರಿಸಲ್ಟ್ ಅನ್ನ. ಮಿತ್ರರೇ, ಈ ಒಂದು ಗುರು ನಿಂದನೆ ಮತ್ತು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅನ್ನುವಂಥದ್ರ ಬಗ್ಗೆ ಒಂದು ಬೇರೆ ಫುಲ್ ವಿಡಿಯೋವನ್ನೇ ಮಾಡ್ತೀನಿ. ಆದ್ರೆ ಈ ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಗಳಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನೆ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಎಸ್ಪೆಷಲಿ ಈ ಗುರು ಮಠ ಮಾನ್ಯಗಳ ಬಗ್ಗೆ ದಯವಿಟ್ಟು ನೀವು ಪೂರ್ಣವಾಗಿ ತಿಳ್ಕೊಳ್ಳೋದಲ್ಲ ಏನು ಮಾತಾಡಬೇಡಿ ಮತ್ತು ಅದಕ್ಕೆ ಸಮ್ಮತಿಯನ್ನು ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಾಲೆಡ್ಜು ನಮಗ್ ಗೊತ್ತಿರೋದು ಯಾವತ್ತೂ ಒಂದು ಲಿಮಿಟ್ ಆಗಿರುತ್ತೆ ಮತ್ತು ಇಂಪರ್ಫೆಕ್ಟ್ ಆಗಿರುತ್ತೆ. ಈ ಒಂದು ಇಂಪರ್ಫೆಕ್ಟ್ ನಾಲೆಡ್ಜ್ ಇಂದನೇ ನಾನು ಅವತ್ತು ಅಂತಹ ತಪ್ಪನ್ನ ಮಾಡಿ ಇವತ್ತೂ ಕೂಡ ಅದಕ್ಕೆ ಬೆಲೆಯನ್ನ ತೆರ್ತಾ ಇದ್ದೀನಿ. ಸೊ ಆದ್ರಿಂದ ನೀವು ಪೂರ್ಣವಾಗಿ ಯಾವುದೇ ವಿಷಯವನ್ನ ಇಂತಹ ವಿಷಯಗಳಲ್ಲಿ ತಿಳ್ಕೊಳ್ಳೋ ತನಕನೂ ನಿರ್ಧಾರಕ್ಕೆ ಬರಬೇಡಿ. ಇನ್ನ ಮಂತ್ರಾಲಯದ ವಿಷಯವಾಗಿನೇ ಹೇಳ್ಬೇಕಂತ ಹೇಳಿದ್ರೆ ನನಗೆ ಅಲ್ಲಿ ತಾರತಮ್ಯ ನಡೀತಿದೆಯೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಒಂದು ವಿಷಯವನ್ನ ನಾನು ನಿಷ್ಠಾಪೂರ್ವಕವಾಗಿ ಅಥವಾ ಧೈರ್ಯವಾಗಿ ಹೇಳಬಲ್ಲೆ. ಅದೇನಂತ ಹೇಳಿದ್ರೆ ರಾಯರನ್ನ ನೀವು ಎಷ್ಟು ಇಷ್ಟ ಪಡ್ತಿರೋ ಅಥವಾ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ರಾಯರು ನಮ್ಮವರು ಅನ್ನುವಂತಹ ಭಾವನೆಯಲ್ಲಿ ಹೋಯ್ತು ಅಂತ ಹೇಳಿದ್ರೆ ರಾಯರು ನಿಮ್ಮನ್ನ ಮಂತ್ರಾಲಯದಲ್ಲಿ ನಡೆಸ್ಕೊಳ್ಳುವಂತಹ ವಿಧಾನನೇ ಬೇರೆ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮತ್ತೆ ಅದು ಅಲ್ಲದೆ ನಾನು ನಾನ್ ವೆಜಿಟೇರಿಯನ್ ಅನ್ನು ಕನ್ಸ್ಯೂಮ್ ಮಾಡುವಂತಹ ಕಮ್ಯುನಿಟಿಗೆ ಸೇರಿದವನು. ಆದ್ರೆ ನನಗೆ ಅವತ್ತು ಅಂತಹ ತಾರತಮ್ಯ ಫೀಲ್ ಆಗಿಲ್ಲ. ಅದ್ರ ಬದಲು ಅತ್ಯದ್ಭುತವಾದಂತಹ ಟ್ರೀಟ್ಮೆಂಟ್ ಮಂತ್ರಾಲಯದಲ್ಲಿ ಸಿಕ್ಕಿತ್ತು ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಕೂಡ. ಸೊ ಮಂತ್ರಾಲಯಕ್ಕೆ ಅಥವಾ ಬೇರೆಲ್ಲ ಒಂದು ಗುರುಗಳ ಒಂದು ಜಾಗೃತ ಸ್ಥಳಗಳಿರ್ತವಲ್ಲ ಅದ್ರ ಬಗ್ಗೆ ಮಾತಾಡೋದಾಗ್ಲಿ ಅಥವಾ ಅಲ್ಲೋಗಿ ನಮ್ಮ ನಡತೆಗಳು ಯಾವ ರೀತಿ ಇರ್ತವೆ ಅದು ನಮ್ಮ ಫ್ಯೂಚರ್ ಅನ್ನ ಬಹಳ ಡಿಸೈಡ್ ಮಾಡುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.